ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಕೊಂಕಣ ಪ್ರದೇಶದಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೃಷ್ಣಾ ಜಲನಯನ ಪ್ರದೇಶ ಕೊಯ್ನಾ ನವಜಾದಲ್ಲಿ ಮಳೆ ಹೆಚ್ಚಾಗಿದ್ದು ಮಹಾಬಳೇಶ್ವರದಲ್ಲಿ 8.7 ಸೆಂಟಿಮೀಟರ್ ಮಳೆ ದಾಖಲಾಗಿದ್ದು 105 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದ ಕೊಯ್ನಾ ಅಣೆಕಟ್ಟೆಯಲ್ಲಿ 85.44 ಟಿಎಂಸಿ ನೀರು ಸಂಗ್ರಹವಾಗಿದ್ದು ಕೃಷ್ಣಾ ಹಾಗೂ ಉಪನದಿಗಳ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಮಹಾರಾಷ್ಟ್ರದ ಅಣೆಕಟ್ಟುಗಳು ಬಹುತೇಕ ಭರ್ತಿಯಾಗಿದ್ದು ಯಾವಾಗ ಬೇಕಾದರೂ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡುವ ಸಾಧ್ಯತೆಗಳು ಇರುವುದರಿಂದ ಜಿಲ್ಲಾಡಳಿತ ನದಿ ತೀರದಲ್ಲಿ ಮುಂಜಾಗೃತಾ ಕ್ರಮ ಕೈಗೊಂಡಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿಯ 6 ಕೆಳೆ ಹಂತದ ಸೇತುವೆಗಳು ಜಲಾವೃತಗೊಂಡಿದ್ದು ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಕುಡಚಿ ಸೇತುವೆ ಜಲಾವೃತಗೊಂಡಿದ್ದು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಸಾರ್ವಜನಿಕರು ಸೇತುವೆ ಹಾಗೂ ನದಿ ಹತ್ತಿರ ಸುಳಿಯದಂತೆ ಮುನ್ನೆಚ್ಚರಿಕೆ ಕ್ರಮಗಳು ಕುಡಚಿ ಪೊಲೀಸ್ ಠಾಣೆ ಸಿಬ್ಬಂದಿ ಬ್ಯಾರಿಕೇಡ್ಸ್ ಹಾಕಿ ರಸ್ತೆ ಬಂದ್ ಮಾಡುವ ಮೂಲಕ ಸುರಕ್ಷತೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇನ್ನು ಸೇತುವೆ ಜಲಾವೃತಗೊಂಡಿದ್ದ ಮಾಹಿತಿ ದೊರಕದ ಪ್ರಯಾಣಿಕರು ಮರಳಿ ಪರ್ಯಾಯ ಮಾರ್ಗದ ಮೂಲಕ ಸಂಚಾರ ಮಾಡಬೇಕಾಗಿದೆ. ಅದಲ್ಲದೆ ಇನ್ನು ಈ ಮಾರ್ಗವಾಗಿ ಸಂಚರಿಸುವ ಪ್ರಯಾಣಿಕರು ರೈಲು ಮಾರ್ಗ ಅವಲಂಬಿಸಬೇಕು. ಇಲ್ಲದಿದ್ದರೆ ಅಂಕ್ಲಿ ಮಾಂಜರಿ ಮಾರ್ಗವಾಗಿ ಅಥವಾ ದರೂರ್ ಅಥಣಿ ಮಾರ್ಗವಾಗಿ ಸಂಚರಿಸಬೇಕಾಗಿದೆ. ಸಾರ್ವಜನಿಕರು ಸೇತುವೆ ನದಿ ಹತ್ತಿರ ಬಾರದಂತೆ ಹಾಗೂ ನದಿಗೆ ಇಳಿಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಎಎಸ್ಐ ಸುರೇಶ್ ಕಲ್ಯಾಣ್ಪುರ್ಕರ್ ಮಾಹಿತಿ ನೀಡಿದ್ದಾರೆ. ಕುಡಚಿ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ದಿವಸ ಮುಂಜಾನೆ ಮಂಗಳವಾರ 8 ಗಂಟೆಯಿಂದ ನಮ್ಮ ಜಮಖಂಡಿಯಿಂದ ಮಿರಜ್ಗೆ ಹೋಗುವಂಥ ಸಂಚಾರ ಮಾರ್ಗದಲ್ಲಿರುವಂಥ ಕೃಷ್ಣಾ ನದಿಗೆ ಇರುವಂಥ ಬ್ರಿಡ್ಜ್ ಇವತ್ತು ಮುಂಜಾನೆ 8 ಗಂಟೆಗೆ ಜಲಾವೃತವಾಗಿದ್ದು ನೀರಲ್ಲಿ ಮುಳುಗಡೆಯಾಗಿರ್ತದೆ. ಮೇಲಿಂದ ನೀರನ್ನು ಹರಿದು ಬರ್ತಾ ಇದೆ. ಆದ ಕಾರಣ ಸಾರ್ವಜನಿಕರು ಈ ಮಾರ್ಗದಲ್ಲಿ ಸಂಚರಿಸುವ ಸಾಹಸಕ್ಕೆ ಹೋಗಬಾರ್ದು. ದಯವಿಟ್ಟು ಕುಡಚಿ ಪೊಲೀಸ್ ಠಾಣೆ ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಮತ್ತು ಇದು ಕುಲ್ಲಾದ ನಂತರ ನಾವು ತಿಳಿಸ್ತೀವಿ ಅವಾಗ ಹೋಗುವಂತಾರೆ ಇಲಾಖೆಯೊಂದಿಗೆ ಸಹಕರಿಸಬೇಕು. ಮತ್ತು ಅಲ್ಲದೆ ಯಾರೂ ಸಾರ್ವಜನಿಕರು ಈ ನದಿ ಹತ್ತಿಗೆ ಸಾಹಸಕ್ಕೆ ಹೋಗಬೇಡ್ರಿ. ಯಾಕಂದರೆ ಅದು ತುಂಬ ಸೆಳಿತಾ ಇದೆ. ಆದ ಕಾರಣ ಯಾರಾದರೂ ಅದರಲ್ಲಿ ಇದಾದ್ರೆ ದಯವಿಟ್ಟು ಯಾರು ನದಿ ಹತ್ತಿರ ಹೋಗಕ್ಕೆ ಹೋಗಬೇಡ್ರಿ ಪ್ಲೀಸ್. ಸಂಜೀವ್ ಬ್ಯಾಕುಡೆ, ವಾಯ್ಸ್ ಆಫ್ ವೇಣುಗ್ರಾಮ್, ರಾಯಬಾಗ್.